ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಬೆಂಗಳೂರಿನಲ್ಲಿ ಸ್ನೇಹಿತನಿಂದಲೇ ಸ್ನೇಹಿತನಿಗೆ ವಂಚನೆ ಮಾಡಿರ್ತಕ್ಕಂಥದ್ದು. ಎಂಥ ಐಡಿಯಾ ಮಾಡಿದ್ದಾರೆ ಅಂತಂದರೆ, ಸ್ನೇಹಿತನ ಅಕೌಂಟ್ ನಂಬರನ್ನು ಪಡ್ಕೊಂಡು ಸೈಬರ್ ವಂಚನೆ ಹಣ ಟ್ರಾನ್ಸಾಕ್ಷನ್ಗೆ ಬಳಕೆ ಮಾಡ್ಕೊಂಡಿದ್ದಾರೆ. ಫ್ರೆಂಡ್ ಅಕೌಂಟು ವಂಚನೆ ಮಾಡಿರೋದು ಇವನು, ಫ್ರೆಂಡ್ ಅಕೌಂಟ್ ಮುಖಾಂತರ ಮಾಡಿರೋದು. ಸ್ನೇಹಿತನ ಅಕೌಂಟ್ ಮೂಲಕ ಬರೋಬ್ಬರಿ 7 ಕೋಟಿ ರೂಪಾಯಿ ವರ್ಗಾವಣೆ ಆಗಿದೆಯಂತೆ. ಹೆಂಗಾಯಿತು ಇದು ಅಂದರೆ, ಆಯುಷ್ ಅಂತ ವಂಚನೆಗೊಳಗಾದಂತಹ ಫ್ರೆಂಡ್, ಆಯುಷ್ ಮತ್ತು ಇತರರಿಂದ ವಿದ್ಯಾರ್ಥಿಯೊಬ್ಬನಿಗೆ ದೋಖ ಆಗಿರೋದು. 1 ವರ್ಷದಿಂದ ಹೆಚ್ಚು ಕಡಿಮೆ ಪರಿಚಯ ಇದ್ದರು ವಿದ್ಯಾರ್ಥಿ ಮತ್ತು ಆಯುಷ್. ಅವನೇನೋ ಹೋಗ್ಬಿಟ್ಟು ಫ್ರೆಂಡ್ಗೆ ನನ್ನ ಅಕೌಂಟ್ ಬ್ಲಾಕ್ ಆಗಿದೆ, ನಿನ್ನ ಅಕೌಂಟ್ ಕೊಡು ಒಂಚೂರು ಅಂತ ಕೇಳಿದ್ದಕ್ಕೆ ಇವನು ಆ ಆಯುಷ್ನ ನಂಬಿ ಅಕೌಂಟ್ ನಂಬರು, ಪಾಸ್ಬುಕ್ಕು, ATM ಕಾರ್ಡು, ಮೊಬೈಲ್ ಸಿಮ್ಮು ಎಲ್ಲ ಕೊಟ್ಬಿಟ್ಟಿದ್ದಾನೆ ಫ್ರೆಂಡು ಅನ್ನೋ ಕಾರಣಕ್ಕೋಸ್ಕರ. ಬಳಿಕ ವಿದ್ಯಾರ್ಥಿ ನಂಬರ್ ಸೈಬರ್ ವಂಚನೆ ಆಗಿದೆ ಅಂತ ಕರೆ ಅಂತೆ, ಈ ಅಕೌಂಟಿಂದನೇ ಟ್ರಾನ್ಸಾಕ್ಷನ್ ಆಗಿದೆ ಅಂತ. ಆಗ ಫ್ರೆಂಡ್ ಗೊತ್ತಾಗುತ್ತೆ, ಓ ಹೀಗೆಲ್ಲ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ನನ್ನ ಅಕೌಂಟನ್ನು. ಸೊ ಈಗ ಅವನು ಅಕೌಂಟನ್ನು ಬ್ಲಾಕ್ ಮಾಡಿ ವಿದ್ಯಾರ್ಥಿ ದೂರು ಕೊಟ್ಟಿದ್ದಾನೆ. ಉತ್ತರ ವಿಭಾಗ ಸೈಬರ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ನಂಬಿ ಏನೋ ಫ್ರೆಂಡ್ಸು ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟು ಈಗ ಈ ಥರ ತಗ್ಲಾಕೊಂಡಿರ್ತಕ್ಕಂಥದ್ದು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಆ ಸ್ಟೂಡೆಂಟು ಫ್ರೆಂಡ್ಸನ್ನು ಈ ಮಟ್ಟಿಗೆ ನಂಬೋದ? ಮೊಬೈಲಲ್ಲಿ ಒಂದು ಕಾಲ್ ಮಾಡಿಕೊಡ್ತೀನಿ ಕೊಡಪ್ಪ ಅಂದ್ರೆ ಕೊಡಲ್ಲ ಈ ಕಾಲದಲ್ಲಿ. ಅಂಥದ್ರಲ್ಲಿ ಅಕೌಂಟ್ ನಂಬರು, ಸಿಮ್ಮು, ATM ಕಾರ್ಡು, ಪಾಸ್ಬುಕ್ಕು ಇಷ್ಟೆಲ್ಲ ಕೊಟ್ಟು ತಗ್ಲಾಕೊಂಡಿದ್ದು ಹೇಗೆ ಅಂತ ಇವನು? ಅರವಿಂದ್, ಸ್ನೇಹಿತ ಅನ್ನುವಂಥ ಕಾರಣಕ್ಕಾಗಿ ಸ್ನೇಹಿತನನ್ನು ನಂಬಿ ಆತನ ಅಕೌಂಟ್ ಡೀಟೇಲ್ಸ್ ಮತ್ತು ATM ಸೇರಿದಂತೆ ಅವರ ಪರ್ಸನಲ್ ಎಲ್ಲ ವಿಚಾರಗಳನ್ನು ಕೂಡ ಕೊಟ್ಟಿದ್ದ ಅನ್ನುವಂಥ ಕಾರಣಕ್ಕಾಗಿ ಆ ವಿದ್ಯಾರ್ಥಿಯ ಬ್ಯಾಂಕ್ ಅಕೌಂಟನ್ನು ದುರುಪಯೋಗ ಪಡಿಸ್ಕೊಂಡು ಸೈಬರ್ ವಂಚನೆ ಹಣವನ್ನು ಟ್ರಾನ್ಸಾಕ್ಷನ್ ಮಾಡಿರುವಂಥ ಘಟನೆ ನಡೆದಿರುವಂಥದ್ದು. ಈಗಾಗಲೇ ವಿದ್ಯಾರ್ಥಿ ಒಬ್ಬನಿಂದ ಬೆಂಗಳೂರಿನ ಉತ್ತರ ವಿಭಾಗದ ಸೆಂಟ್ ಪೊಲೀಸ್ ಠಾಣೆಗೆ ಒಂದು ದೂರು ಕೂಡ ಕೊಟ್ಟಿರುವಂಥದ್ದು. ಆಯುಷ್ ಎಂಬ ವ್ಯಕ್ತಿ ವಿದ್ಯಾರ್ಥಿಗೆ ವಂಚನೆ ಮಾಡಿರುವಂಥದ್ದು. ತನ್ನ ಅಕೌಂಟನ್ನು ಬ್ಲಾಕ್ ಆಗಿದೆ, ಹಾಗಾಗಿ ನಿನ್ನ ಅಕೌಂಟ್ ಕೊಡು, ಬಳಕೆ ಮಾಡ್ಕೊಳ್ತೀನಿ ಅನ್ನುವಂಥ ಮಾಹಿತಿಯನ್ನು ಕೊಟ್ಟು ಆತನ ಅಕೌಂಟ್ ಡೀಟೇಲ್ಸನ್ನು ಪಡೆದು ಆ ಅಕೌಂಟ್ನಿಂದ ಸುಮಾರು 7 ಕೋಟಿಯಷ್ಟು ಹಣ ಟ್ರಾನ್ಸಾಕ್ಷನ್ ಮಾಡಿರುವಂಥ ವಿಚಾರ ಗೊತ್ತಾಗುತ್ತೆ. ಆ ಕೂಡಲೇ ವಿದ್ಯಾರ್ಥಿಗೆ ಕರೆ ಬಂದಂಥ ಸಂದರ್ಭದಲ್ಲಿ ನನ್ನ ಅಕೌಂಟನ್ನು ಪಡೆದು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಕೂಡಲೇ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಒಂದು ದೂರು ಕೂಡ ಕೊಟ್ಟಿರುವಂಥದ್ದು. ದೂರು ಕೊಟ್ಟಾದಮೇಲೆ ಈ ಸೈಬರ್ ವಂಚನೆಗೆ ಬಳಸಿದ್ದಂಥ ಅಕೌಂಟ್ ಏನಿತ್ತು ಆ ಅಕೌಂಟು ಕೂಡ ಬ್ಲಾಕ್ ಮಾಡಿದ್ದು. ಪ್ರಕರಣ ದಾಖಲಿಸಿಕೊಂಡಿರುವಂಥ ಪೊಲೀಸರು ಅವರಿಗಾಗಿ ಹುಡುಕಾಟವನ್ನು ನಡೆಸ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಯಾವಾಗ ಅಕೌಂಟ್ ಬಗ್ಗೆ ಮಾಹಿತಿ ಕೇಳ್ತಾರೋ ಆ ಕೂಡಲೇ ಅವರ ಸ್ನೇಹಿತರು ಕೂಡ ಇವರ ಸಂಪರ್ಕ ಕಡಿತಗೊಳಿಸಿಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಸೈಬರ್ ಕ್ರೈಮ್ ಉತ್ತರ ವಿಭಾಗದ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದು ಈಗ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಅರವಿಂದ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ನಾಗೇಶ್.